ಹೋರಾಟ ಮಾಡುವುದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು. ಅದನ್ನು ನಾವು ಪಡೆದೇ ತೀರುತ್ತೇವೆ ಮತ್ತು ಪಡೆಯುವವರೆಗೂ ನಮ್ಮ ಹೋರಾಟ ಎಂದಿಗೂ ನಿಲ್ಲುವುದಿಲ್ಲ. ನಮ್ಮ ಇಲಾಖೆವು ಮತ್ತು ಸಚಿವರು ನಮ್ಮಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಆದ್ದರಿಂದ ತಾಳಿದವನು ಬಾಳಿಯಾನು ಎಂಬುದು ಎಂದಿಗೂ ಸುಳ್ಳಾಗುವುದಿಲ್ಲ. ಒಂದಲ್ಲ ಎರಡಲ್ಲ ಸತತ 5 ವರ್ಷಗಳ ಬುತ್ತಿ ಕಟ್ಟಿಕೊಂಡು ಬಂದಿದ್ದೇವೆ. ಇಲಾಖೆಯು ನಮ್ಮ ಪರವಾಗಿ ಇದೆ ಎಂದು ಭಾವನೆ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕಾಗಿತ್ತು. ಆದರೆ ಇಲಾಖೆಯ ಈಗ ನಡೆದುಕೊಳ್ಳುವ ರೀತಿ ನೋಡಿದರೆ ನಮ್ಮ ಜೀವ ಇರುವವರೆಗೂ ನಾವು ಇದೇ ರೀತಿ ಕೆಲಸ ಮಾಡಿಕೊಂಡು ಹೋದರೆ ನಮ್ಮ ಪರವಾಗಿ ಅವರು ಎಂದೂ ಇಲ್ಲ ಎಂಬುದು ಸತ್ಯ. ಈಗಾಗಲೇ ನಮ್ಮ ಪರವಾನಿಗೆ ಭೂಮಾಪಕರು ದೇಶಗಳಲ್ಲಿ ಯಾರ್ಯಾರು ಅಪಘಾತದಲ್ಲಿ ಅನಾರೋಗ್ಯದಿಂದಾಗಲಿ ಮತ್ತು ಮಾನಸಿಕ ಹಿಂಸೆಯಿಂದ ಸುಸ್ತರಾಗಿ ಪ್ರಾಣ ಕಳೆದು ಕೊಂಗುರು ಹಾಗೂ ಶಾಶ್ವತವಾಗಿ ಅನಾರೋಗ್ಯದಿಂದ ಇರುವಂತಹ ನಮ್ಮ ಭೂಮಾಪಕರು ಆಗಲಿ ಇಲಾಖೆಯಿಂದ ಯಾವುದೇ ಏನು ಭದ್ರತೆ ಇಲ್ಲ. ಸೌಜನ್ಯ ಕಾದರು ಅವರ ಮನೆಗೆ ಹೋಗಿ ಅವರ ಕಷ್ಟವನ್ನು ಕೇಳುವಂತ ಮಾನವೀಯತೆ ಕೂಡ ನಮ್ಮ ಇಲಾಖೆಗೆ ಇಲ್ಲ. ಇಂತಹ ಇಲಾಖೆಯಲ್ಲಿ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೇವೆ ಎಂದು ಒಮ್ಮೆ ಯೋಚನೆ ಆಗುತ್ತಿದೆ. ಆದ್ದರಿಂದ ಸ್ನೇಹಿತರೇ ಸಾಕು, ಇಷ್ಟು ದಿವಸ ನಾವು ಮಾಡಿದ್ದು ಪುಕ್ಕಟೆ ಕೆಲಸ. ಇದರಿಂದ ಇಲಾಖೆಯು ತನ್ನಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಅದರ ರುಚಿ ಅವರ ದೇಹದ ಕಣಕಣದಲ್ಲೂ ಹರಿಯುತ್ತಿದೆ. ಆದ್ದರಿಂದ ಇರು ನಮ್ಮ ಕೊನೆಯ ಹೋರಾಟ. ಯಾವುದೇ ಕಾರಣಕ್ಕೂ ನಮ್ಮಗಳ ಬೇಡಿಕೆ ಈಡೇರರೆಗೂ ಮುಷ್ಕರ ವಾಪಸ್ ಪಡೆಯುವ ಮಾತೇ ಇಲ್ಲ. ನಾವುಗಳು ಇಲಾಖೆಯ ಯೋಜನೆ ಕೆಲಸಗಳಾದ ಸ್ವಾಮಿತ್ವ, ವಾಕಾರ್, ಬಂದ್ರಿಟೇಷನ್, ದರ್ಖಾಸ್ತ್ ಪೋಡಿ ಎಲ್ಲ ಯೋಜನೆಗಳ ಕೆಲಸಗಳನ್ನು ಯಾವುದೇ ಸಂಬಳ ಕೇಳದೆ ಇಲಾಖೆ ಆದೇಶಕ್ಕೆ ಮಣಿದು 4 ರಿಂದ 2 ತಿಂಗಳು 6 ತಿಂಗಳು ಪುಕ್ಕಟೆ ಕೆಲಸ ಮಾಡಲು ಸಿದ್ಧರಿದ್ದಾಗ ಈಗ ನಮ್ಮಗಳ ಜೀವನದ ಹೋರಾಟಕ್ಕೆ ನಾವುಗಳು 3 ತಿಂಗಳಲ್ಲ 6 ತಿಂಗಳಾದ ಹೋರಾಟವಾಡಲೇಬೇಕು. ಹೇಳುವಂತೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದು ಇಲ್ಲ. ಎಲ್ಲವೂ
ಅಸಾಧ್ಯ ನಾವುಗಳು ಗುರಿ ಮುಟ್ಟುವ ತನಕ ಒಗ್ಗಟ್ಟಿನಲ್ಲಿದ್ದರೆ